ದೊಡ್ಡಾಲದ ಮರ ಹತ್ರ ಇರುವಂತದ್ದು. ದೊಡ್ಡಾಲದ ಮರ ರುಪೀಸ್ ರೆಸಾರ್ಟ್ ಅಂತ ತುಂಬಾ ಜನ ಗೊತ್ತಿರುತ್ತೆ. ಆ ರುಪೀಸ್ ರೆಸಾರ್ಟ್ ಹಿಂಭಾಗ ಬರುವಂತದ್ದು 10 ಗ್ರಾಮ್ ಗೋಲ್ಡ್ ಕೊಡ್ತೀನಿ ಸ್ಪಾಟ್ ಬುಕಿಂಗ್ ಮಾಡಿದ್ರೆ ಮಾತ್ರ. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸಬಹುದು ನಮ್ಮ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇದೆ. ಆಲ್ರೆಡಿ 24 ಅವರ್ ಸೆಕ್ಯೂರಿಟಿ ಗಾರ್ಡು, CCTV ಸರ್ವೇಲೆನ್ಸ್ ತುಂಬಾ ಹತ್ರ ಅಂತ ನಾನು ಹೇಳೋದಾದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ. ಚಲಘಟ್ಟ ಮೆಟ್ರೋ ಸ್ಟೇಷನ್ ಕೇಳಿರ್ತೀರ, ಚಲಘಟ್ಟ ಮೆಟ್ರೋ ಸ್ಟೇಷನ್ ಅಷ್ಟೇ 22 ರಿಂದ 23 ನಿಮಿಷದಲ್ಲಿ ರೀಚ್ ಆಗ್ತೀರಾ. ನೀವು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜ್ ಕೇಳಿರ್ತೀರಾ ಅಂಡ್ ನೋಡಿರ್ತೀರ ಕೂಡ. ಅಲ್ಲಿಂದ ನೀವು ನೋಡೋದಾದ್ರೆ ಡ್ರೀಮ್ ಹೌಸ್ ಅಂತಾನೆ ಹೇಳ್ಬೋದು. ಮನೆ ಕಟ್ತಾ ಇದ್ರೆ ಆಲ್ರೆಡಿ ಸೊಲಗಿ 100% ರಿಲೀಸ್ ಆಗಿರುವಂತಹ ಕಾಪಿ ಇದು. ಫಾರ್ಮ್ 11A ಅಂತೀವಿ. ದಿಸ್ ಇಸ್ ಕಾಲ್ಡ್ ಈ ಖಾತಾ ಸರ್. ಆಲ್ರೆಡಿ ಈ ಇಯರ್ದು ಟ್ಯಾಕ್ಸ್ ಪೇಡ್ ಕೂಡ ಕಟ್ಬಿಟ್ಟಿದೀವಿ, ಅದು ನೀವು ನೋಡ್ಬೋದು ಇಲ್ಲಿ. ಇದೇ ನಮ್ಮ ಹತ್ರ ಇರುವಂತಹ ಒಂದು ಪ್ರೂಫ್ ಸರ್. ಇದಕ್ಕಿಂತ ನಾನು ಇನ್ನೇನು ಹೇಳ್ಬೋದು ಹೇಳಿ. ಬಟ್ ನಮ್ಮ ಹತ್ರ 1939-40ರಿಂದ 2025ವರೆಗೂ ಡಾಕ್ಯುಮೆಂಟ್ ಇದೆ. ನಾವು ವಿಲ್ಲಾನು ಕಟ್ಕೊಡ್ತೀವಿ. ಅದಕ್ಕಾಗಿ ಇಲ್ಲಿ ನಿಮಗೆ ಪ್ರೂಫ್ ನೋಡ್ತಾ ಇರ್ಬೋದು. 200 ರೂಪಾಯಿ ಸ್ಪಾಟ್ ಅಲ್ಲಿ ಡಿಸ್ಕೌಂಟ್ ಕೊಡ್ತೀನಿ. ಸೂಪರ್. 200 ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡ್ತೀನಿ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿಟ್. ಗೆಳೆಯರೆ, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಸರ್ BMIDA ಈ ಖಾತಾ ಸೈಟ್ಸ್ ತೋರಿಸಿ ಅಂತ. ಅದಕ್ಕಾಗಿ ಡೈರೆಕ್ಟ್ ಓನರ್ ಇಂದ ನಿಮಗೆ ಈ ಒಂದು ಪ್ರೀಮಿಯಂ ಆಗಿರುವಂತ ಲೇಔಟ್ ಅನ್ನು ತೋರಿಸ್ತಾ ಇದ್ದೇವೆ. ಗ್ರೇಟರ್ ಬೆಂಗಳೂರು ಇದೊಂದು ಪ್ರಾಜೆಕ್ಟ್ ಗೌರ್ಮೆಂಟ್ದು, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು. ಗ್ರೇಟರ್ ಬೆಂಗಳೂರು ಈಗ ಮೈಸೂರಿಂದ ಇಲ್ಲಿ ಬಿಡದಿ ಹೋಗೋ ರೋಡಲ್ಲಿ ಎಲ್ಲ ಕಡೆ ನಡೀತಾ ಇದೆ. ಗ್ರೇಟರ್ ಬೆಂಗಳೂರಲ್ಲೇ ಈ ಒಂದು ಪ್ರಾಜೆಕ್ಟ್ ಈಗ ಬಂದಿದೆ. ನಿಮ್ಗೆಲ್ಲರಿಗಾಗಿ ಒಂದು ಬಂಗಾರದಂತ ಅವಕಾಶ ಅಂತ ಹೇಳ್ಬೋದು. ಬನ್ನಿ, ಯಾವ ತರ ಎಲ್ಲ ಅಮ್ಯುನಿಟೀಸ್ ಇದೆ, ಏನ್ ಫೆಸಿಲಿಟೀಸ್ ಇದೆ ಅಂತ ಇಲ್ಲಿನ ಸರ್ ಡೈರೆಕ್ಟ್ ಓನರ್ ಇಂದಾನೆ ನಾವು ಎಲ್ಲ ಮಾಹಿತಿ ನೋಡೋಣ. ಯಾರು ಮಿಡಲ್ ಮ್ಯಾನ್ ಇಲ್ಲ, ಬ್ರೋಕರ್ ಇಲ್ಲ, ನೇರವಾಗಿ ಮಾಲೀಕರಿಂದ ನೀವು ಪರ್ಚೇಸ್ ಮಾಡಬಹುದು. ಬನ್ನಿ ಸರ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಲೋ, ಹಾಯ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸರ್, ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರು ಈ ಒಂದು ಸೈಡ್ ಅಲ್ಲಿ ಲೊಕೇಶನ್ ಅಲ್ಲಿ ನಮಗೆ ಸೈಟ್ ತೋರಿಸಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಿಮ್ ಕಂಪ್ನಿ ಬಗ್ಗೆ ಹೇಳಿ ಸರ್, ಯಾವ ತರ ಎಲ್ಲ ಇದೆ? ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಕುಮಾರ್ ಅಂತ. ಅರ್ಥಸಿದ್ಧಿ ಕಂಪ್ನಿಯ ಒಂದು ಮ್ಯಾನೇಜಿಂಗ್ ಪಾರ್ಟ್ನರ್ ಅಂತ ಮಾತಾಡ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾವು ಸ್ಟಾರ್ಟ್ ಮಾಡಿ ನಮ್ಮ ಒಂದು ಅರ್ಥಸಿದ್ಧಿ ಕಂಪನಿ 8 ವರ್ಷ ಆಗ್ತಾ ಇದೆ. ಸೊ 8 ವರ್ಷದಲ್ಲಿ ನಾವು ಒಂದು 6 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀವಿ. ಇದು ನಮ್ದು 7ನೇ ಪ್ರಾಜೆಕ್ಟು. ಇನ್ನು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ನಡೀತಾ ಇದೆ ಬೇರೆ ಬೇರೆ ಲೊಕೇಶನಲ್ಲಿ. ಇವತ್ತು ನಾವು ಮಾತಾಡಕ್ಕೆ ಬಂದಿರೋಂತಹ ಪ್ರಾಪರ್ಟಿ ಬಂದು ದೊಡ್ಡಾಲದ ಮರ ಹತ್ರ ಇರುವಂಥದ್ದು. ದೊಡ್ಡಾಲದ ಮರ ರುಪೀಸ್ ರೆಸಾರ್ಟ್ ಅಂತ ತುಂಬಾ ಜನ ಗೊತ್ತಿರುತ್ತೆ. ಆ ರುಪೀಸ್ ರೆಸಾರ್ಟ್ ಹಿಂಭಾಗ ಬರುವಂಥದ್ದು ಅಟ್ಯಾಚ್ ಟು KHB ಲೇಔಟ್. ಸೊ ಇದು ಬಂದು ಪ್ರಾಜೆಕ್ಟ್ ನೇಮ್ ಬಂದು ATR ಕೀರ್ತಿ ಇನ್ಫಿನಿಟಿ ಅಂತ. ಸೊ ಇದೆಲ್ಲ ಕಂಪ್ಲೀಟ್ ನಿಮಗೆ ಇದ್ರ ಬಗ್ಗೆ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಲೇಔಟ್ ಒಳಗಡೆ ಹೋಗೋಣ, ಸೊ ನೋಡ್ಕೊಂಡು ಮಾತಾಡೋಣ. ಸ್ಟಾರ್ಟಿಂಗ್ ಅಲ್ಲಿ ನೋಡೋದ್ರೆ ಪ್ರಾಜೆಕ್ಟ್ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದಿರಾ. ಸೊ ಎಷ್ಟು ಎಕರೆ ಅಲ್ಲಿ ಇದೆ ಸರ್? ಸರ್ ಇದು ಟೋಟಲ್ ಆಗಿ ಬಂದು 6 ಎಕರೆ 5 ಗುಂಟೆ ಜಾಗ. ಇದು 6 ಎಕರೆ 5 ಗುಂಟೆಯಲ್ಲಿ ಟೋಟಲ್ ಆಗಿ 90 ಸೈಟ್ ಮಾಡಿದೀವಿ ನಾವು. 90 ಸೈಟ್ಸ್. ಔಟ್ ಆಫ್ 90, 75 ಸೈಟ್ಸ್ ಆಲ್ರೆಡಿ ಸೋಲ್ಡ್ ಔಟ್. ಇನ್ನಿರೋದೇ ನಮ್ಮ ಹತ್ರ ಒಂದು 15 ಸೈಟ್ ಅಷ್ಟೇ ಖಾಲಿ ಇದೆ. ಓನ್ಲಿ ಲಿಮಿಟೆಡ್ ಸೈಟ್ ಮಾತ್ರ ಖಾಲಿ ಇದೆ. ಅಂಡ್ ಆಲ್ ಪ್ರೀಮಿಯಂ ಯೂನಿಟ್ಸ್ ಆರ್ ಅವೈಲೇಬಲ್ ರೈಟ್ ನೌ. ಏನ್ ಡೈಮೆನ್ಷನ್ ಅಲ್ಲಿ ಕೊಡ್ತಾ ಇದ್ದೀರಾ ಸರ್? 1200 ಸ್ಕ್ವೇರ್ ಫೀಟ್ ಬರೀ ಒಂದು 3 ಸೈಟ್ ಅವೈಲೇಬಲ್ ಇದೆ. ಅಂಡ್ ರಿಮೈನಿಂಗ್ ಎಲ್ಲ 1500 ಸ್ಕ್ವೇರ್ ಫೀಟ್ ಸಮ್ ಆಡ್ ಮೆಜರ್ಮೆಂಟ್ಸ್ ಅವೈಲೇಬಲ್ ಇದೆ. ಸೊ ಅಮ್ಯುನಿಟೀಸ್ ಏನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಾ ಸರ್? ನಮ್ಮ ಲೇಔಟ್ ಅಲ್ಲಿ ಬೇಸಿಕ್ ಅಲ್ಲ ಸರ್, ಕಂಪ್ಲೀಟ್ಲಿ ಲಕ್ಸುರಿ ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ನೀವೇ ನೋಡ್ತಾರಂಗೆ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸಬಹುದು. ನಮ್ಮ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇದೆ. ಆಲ್ರೆಡಿ 24 ಅವರ್ ಸೆಕ್ಯೂರಿಟಿ ಗಾರ್ಡು, CCTV ಸರ್ವೇಲೆನ್ಸ್, ಕಾಂಕ್ರೀಟ್ ರೋಡ್ಸು, ಕಾಂಕ್ರೀಟ್ ಡ್ರೈನು, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಫಾರ್ ಸೈಟ್. ಇಂಡಿವಿಜುವಲ್ ಆಗು ವಾಟರ್ ಕನೆಕ್ಷನ್ ಕೊಡ್ತಾ ಇದೀವಿ. ಅಂಡ್ ಸಿವೇಜ್ ಲೈನು, STP ಟ್ಯಾಂಕು, ಓವರ್ ಹೆಡ್ ಟ್ಯಾಂಕ್ ಕೊಡ್ತಾ ಇದೀವಿ ಸರ್. ನೀವು ನೋಡ್ಬೋದು 1,30,000 ಲೀಟರ್ ಕೆಪಾಸಿಟಿ ಓವರ್ ಹೆಡ್ ಟ್ಯಾಂಕ್ ಕೊಡ್ತಾ ಇದೀವಿ. ಅಂಡ್ ಅಗೇನ್ ಅಪಾರ್ಟ್ ಫ್ರಮ್ ದಟ್ ಕಂಪ್ಲೀಟ್ ಏನಿದೆ ನಮ್ಮ ಪ್ರಾಪರ್ಟಿ ಅಷ್ಟಕ್ಕೂ ಕಾಂಪೌಂಡ್ ವಾಲ್ ಇರುತ್ತೆ. ದಿಸ್ ಇಸ್ ಅ ಗೇಟೆಡ್ ಕಮ್ಯುನಿಟಿ ಲೇಔಟ್ ಸರ್. ದೊಡ್ಡಾಲದ ಮರದಲ್ಲಿ ಗೇಟೆಡ್ ಕಮ್ಯುನಿಟಿ ಲೇಔಟ್ ಸಿಗೋದು ತುಂಬಾ ಕಷ್ಟ ಇದೆ. ಯಾಕಂತಂದ್ರೆ BMIDA ರೂಲ್ಸ್ ಪ್ರಕಾರ ಯೂಶಲಿ ಏನಾಗುತ್ತೆ, ಬೇರೆ ಪ್ರಾಪರ್ಟಿ ಆಕ್ಸೆಸ್ ಅದೆಲ್ಲ ಇದೆ. ಬಟ್ ನಮ್ಮ ಪ್ರಾಪರ್ಟಿ ಏನಾಗಿದೆ, ಎಂಡ್ ಬಂದಿರೋದ್ರಿಂದ ಇಲ್ಲಿ ನಿಮಗೆ ಗೇಟೆಡ್ ಕಮ್ಯುನಿಟಿ ಮಾಡಿ ಎಲ್ಲ ಕಂಪ್ಲೀಟ್ ಕಾಂಪೌಂಡ್ ಅಲ್ಲಿ ಮಾಡಿ ಸಿಂಗಲ್ ಎಂಟ್ರಿ ಸಿಂಗಲ್ ಎಕ್ಸಿಟ್ ತರ ನಾವು ಕೊಡ್ತಾ ಇದೀವಿ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಕೇಬಲಿಂದು, ಸ್ಟ್ರೀಟ್ ಲೈಟ್ ಇರ್ಬೋದು, ಅದೇ ಟೋಲ್ಡ್ CCTV ಸರ್ವೇಲೆನ್ಸ್ ಇರ್ಬೋದು, ಎಲ್ಲಾ ತರದ ಫೆಸಿಲಿಟಿನೂ ಪ್ರೀಮಿಯಂ ಆಗಿ ಕೊಡ್ತಾ ಇದೀವಿ. ಯಾರು ಈಗ ಮನೆ ಕಟ್ಟಬೇಕಂದ್ರೂ ರೆಡಿ ಇದೆ ಅಲ್ವಾ? ಇಮಿಡಿಯೇಟ್ ಆಗಿ ರೆಡಿ ಇದೆ. ಆಲ್ರೆಡಿ 2 ವಿಲ್ಲಾ ಸ್ಟಾರ್ಟ್ ಆಗಿದೆ ಸರ್. ನೋಡಿ, ಇವಾಗ ಎಲ್ಲರೂ ಲೇಔಟ್ ಕೊಡ್ತಾರೆ. ಎಲ್ಲರಿಗೂ ಏನೋ ಒಂದು ವರ್ಕ್ ಅಲ್ಲಿ ಓಕೆ ಒಂದು ಡೆವಲಪ್ಮೆಂಟ್ ಆಗ್ತದೆ. ಚಪ್ಟಿಕಲ್ ಡ್ರೈನ್ ಆಗಿರ್ಬೋದು, ಕಾಂಕ್ರೀಟ್ ಡ್ರೈನ್ ಆಗಿರ್ಬೋದು ಅಂತ ಇದ್ರದ್ದು ಎಲ್ಲ ಒಂದು ಡಿಫ್ರೆನ್ಶಿಯೇಟ್ ಇದೆ ಕ್ವಾಲಿಟಿಯಲ್ಲಿ ಅಂತ ಬಂದ್ರೆ. ಬಟ್ ನಮ್ಮ ಕ್ವಾಲಿಟಿ ನೀವು ನೋಡೋದಾದ್ರೆ ಸರ್, ನಾವು ಕೊಡ್ತಾರೆ ಕಾಂಕ್ರೀಟ್ ಡ್ರೈನೇ. ಸೊ ಅದು ಬೇರೆಯವರು ಕೊಡ್ಬೋದು. ಬಟ್ ಆದ್ರೆ ನೋಡಿ ಸರ್, ಏನೋ ಒಂದು ಕೆಲಸ ಮಾಡೋದಕ್ಕೆ ಒಂದು ಪ್ಯಾಷನ್ ಇರ್ಬೇಕು ಸರ್. ಒಂದು ಪ್ಯಾಷನ್ ಇಟ್ಕೊಂಡು ಮಾಡಿದ್ರೆ ಈ ತರದೊಂದು ರಿಸಲ್ಟ್ ಬರೋಕ್ಕಾಗೋದು. ನೋಡಿ, ಇಲ್ಲಿ ಒಂದು ಸ್ಟೋನ್ ಏನ್ ನೋಡ್ತಾರೆ, ಇದು ಗ್ರಾನೈಟ್ ಸ್ಟೋನ್ ಇದೆ. ಆಕ್ಚುಲಿ ಈ ಗ್ರಾನೈಟ್ ಸ್ಟೋನ್ ಅಲ್ಲಿ ಒಂದು ಕಾರ್ವಿಂಗ್ ಮಾಡಿದ್ವಿ ನಾವು ಅದ್ರ ಮೇಲೆ. ಇದೇನು ಸ್ಟಿಕರಿಂಗ್ ಎಲ್ಲ ಇದಲ್ಲ ಸರ್, ಕಾರ್ವಿಂಗ್ ಆಗಿರುವಂತದ್ದು ಇದು. ಎಲ್ರಿಗೂ ಏನು ಅಂತಂದ್ರೆ ಏನೋ ಒಂದು ಕೊಡಬೇಕು, ಒಂದು ಸಿಮೆಂಟ್ ಇದ್ರಲ್ಲಿ ಕೊಡೋದು ಇಲ್ಲ, ಸುಮ್ಮನೆ ಒಂದು ಚಿಕ್ಕದಾಗ ಒಂದು ಬೋರ್ಡ್ ಯಾವುದೋ ಥರದ್ದು ಬಂದ್ಬಿಟ್ಟು ಅಂಟಿಸೋದು, ಅದನ್ನ ಒಂದು ಶೀಟ್ ಥರ ಅಂಟಿಸೋದು, ಆ ಥರ ಮಾಡ್ತಾರೆ. ನಾವು ಇದನ್ನು ಇಷ್ಟು ಪ್ಯಾಷನೇಟ್ ಮಾಡ್ತೀರಿ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಲೇಔಟ್ ಯಾವ ಕ್ವಾಲಿಟಿಯಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದೀವಿ ಅಂತ. ದಿಸ್ ಇಸ್ ಕಾಲ್ಡ್ ಪ್ರೀಮಿಯಂ ಗೇಟೆಡ್ ಕಮ್ಯುನಿಟಿ ಲೇಔಟ್ ಸರ್. ಈಗ ಲೇಔಟ್ಗೆ ಕನೆಕ್ಟಿವಿಟಿ ನೋಡೋದು
ನೋಡೋದಾದ್ರೆ ಯಾವ ತರ ಬರ್ಬೋದು ಸರ್? ಸರ್ ಕನೆಕ್ಟಿವಿಟಿ ನೋಡೋದಾದ್ರೆ ನಮ್ಮ ಪ್ರಾಪರ್ಟಿಗೆ ತುಂಬಾ ಹತ್ರ ಅಂತ ನಾನು ಹೇಳೋದಾದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅಂತ 300 ಅಡಿ ರೋಡು ಎಲ್ರಿಗೂ ಗೊತ್ತಿರೋಂಥದ್ದು. ಬರೀ 20 ನಿಮಿಷ ಡ್ರೈವ್ ಸರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇಂದ. ಚಲಘಟ್ಟ ಮೆಟ್ರೋ ಸ್ಟೇಷನ್ ಕೇಳಿರ್ತೀರ, ಚಲಘಟ್ಟ ಮೆಟ್ರೋ ಸ್ಟೇಷನ್ ಅಷ್ಟೇ 22ರಿಂದ 23 ನಿಮಿಷದಲ್ಲಿ ರೀಚ್ ಆಗ್ತೀರಾ ನೀವು. ಅದು ಬಿಟ್ಟು ನಿಮಗೆ ಐ ಥಿಂಕ್ ನೀವು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜ್ ಕೇಳಿರ್ತೀರಾ ಅಂಡ್ ನೋಡಿರ್ತೀರಾ ಕೂಡ. ಅಲ್ಲಿಂದ ನೀವು ನೋಡೋದಾದ್ರೆ ನೆಕ್ಸ್ಟ್ ನೀವು ರಾಮೋಳಿ ಗೇಟ್ ಅಂತ ಬರುತ್ತೆ. ರಾಮೋಳಿ ಗೇಟ್ ಆದ್ಮೇಲೆ ನೆಕ್ಸ್ಟ್ ಬರೋದು ನಮ್ಮ ಯಾವುದು ದೊಡ್ಡ ಆಲದ ಮರ ಬರುತ್ತೆ. ದೊಡ್ಡ ಆಲದ ಮರ ಆದ್ಮೇಲೆ ನೆಕ್ಸ್ಟ್ ಈ ಕಡೆ ಟುವರ್ಡ್ಸ್ ಹೆಜ್ಜಾಲ ಕಡೆ ಅಂತ ನಾವು ಬರಕ್ ಹೋದ್ರೆ ರುಪೀಸ್ ರೆಸಾರ್ಟ್ ಅಂತ ಬರುತ್ತೆ. ಆ ರುಪೀಸ್ ರೆಸಾರ್ಟ್ ಬ್ಯಾಕ್ ಸೈಡ್ ಅಂತ ಬರುವಂತ ಪ್ರಾಪರ್ಟಿನೇ ನಮ್ದು. ಇನ್ನೊಂದು ಕನೆಕ್ಟಿವಿಟಿ ಇದೆ, ತಾವರೆಕೆರೆಯಿಂದನೂ ಬರ್ಬೋದು. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ತಾವರೆಕೆರೆಯಿಂದ ಬಂದು ಚಂದ್ರಪ್ಪ ಸರ್ಕಲ್ ಬಂದು ಈ ಕಡೆ ಬರ್ಬೋದು. ಅಂಡ್ ಇಲ್ಲಿ ಮೇಜರ್ಲಿ ಅಡ್ವಾಂಟೇಜ್ ಆಗಿ ನೀವು ನೋಡಕ್ ಹೋದ್ರೆ ನಮ್ದು ಬಿಡದಿ ಸ್ಮಾರ್ಟ್ ಸಿಟಿನೂ ತುಂಬಾ ಹತ್ರ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಗೌರ್ಮೆಂಟ್ ಅನೌನ್ಸ್ ಮಾಡಿದೆ, ಇದು 9,000 ಎಕರೆಯಲ್ಲಿ ಇರುವಂತಹ ಬಿಡದಿ ಸ್ಮಾರ್ಟ್ ಸಿಟಿ, ಅದರಲ್ಲಿ 2,000 ಎಕರೆ ಸ್ಮಾರ್ಟ್ ಸಿಟಿ ಬರ್ತಾ ಇದೆ. ಸೊ ಇದು ನಮ್ಮ ಪ್ರಾಪರ್ ಲೇಔಟ್ಗೆ ಕನೆಕ್ಟಿವಿಟಿ ಅಂಡ್ ಬರೀ 7 ಕಿಲೋಮೀಟರ್ಸ್ ಇರೋದು ಆಕ್ಚುಲಿ ಬಿಡದಿ ಸ್ಮಾರ್ಟ್ ಸಿಟಿ ಬಂದ್ಬಿಟ್ಟು. ಆಮೇಲೆ ಇಲ್ಲಿ ನೋಡೋದ್ರೆ ನಮ್ಮ ಜಾಗದಲ್ಲಿ ನೋಡೋದಾದ್ರೆ ರೈಟ್ ಸೈಡ್ಗೆ ನಿಮಗೆ KHB ಲೇಔಟ್ ಇದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವ್ರದ್ದು 400 ಎಕರೆಯಲ್ಲಿ ಮಾಡಿರೋಂಥ KHB ಲೇಔಟ್ ಇದೆ. ಅದು ಆಲ್ರೆಡಿ ಅಲಾಟ್ಮೆಂಟ್ ಎಲ್ಲ ಆಗಿ ಆಲ್ರೆಡಿ ಎಲ್ಲರಿಗೂ ಯಾರು ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆಲ್ಲ ಅಲಾಟ್ಮೆಂಟ್ ಕಂಪ್ಲೀಟ್ ಆಗಿದೆ. ಲೆಫ್ಟ್ ಸೈಡ್ ನೋಡೋದಾದ್ರೆ ಇಸ್ರೋ ಇದೆ. ಇಸ್ರೋ ಬಂದು 135 ಎಕರೆ ಇದೆ ಸರ್ ಟೋಟಲ್ ಆಗಿದ್ದು, ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಸೊ ಇದು 135 ಎಕರೆ ಕಂಪ್ಲೀಟ್ ಫಾರೆಸ್ಟ್ ಫುಲ್ ಗ್ರೀನರಿ ಇದೆ. ಹೌದು ಸರ್, ಇದು ಇಸ್ರೋ ಕನೆಕ್ಟ್ ಇದೆ, ಆದ್ರೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಟವರ್ ಕಾಣ್ತಾ ಇದಾವೆ. ಏನಾದ್ರೂ ಹೆಲ್ತ್ ಇಶ್ಯೂ ಆಗುತ್ತಾ ಸರ್? ಸರ್ ಆಕ್ಚುಲಿ ತುಂಬಾ ಜನ ಗೊತ್ತಿಲ್ಲ ಇದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ. ಇಸ್ರೋದು ಈ ತರ ಪ್ರಾಬ್ಲಮ್ ಆತರ ಅವರು ಇವ್ರು ಹೇಳಿರ್ತಾರೆ, ಅಲ್ಲಿ ಕೇಳಿರ್ತಾರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸರ್ ಹೆಂಗ್ ಸರ್ ಪ್ರಾಬ್ಲಮ್ ಆಗುತ್ತೆ? ನನ್ನ ಕಸ್ಟಮರ್ಸ್ ಇಲ್ಲಿ ಆಲ್ರೆಡಿ ತಗೊಂಡಿದಾರಲ್ಲ, ಅವರೇ ಬಂದು ಇಲ್ಲಿ ರೇಡಿಯೇಷನ್ ರಿಪೋರ್ಟು ಮತ್ತೆ ಇಲ್ಲಿ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು ಅಥವಾ ಚಿಕ್ಕ ಮಗು ಆಗಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಅಥವಾ ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರ್ತಾರಲ್ಲ ಆ ಮಕ್ಕಳು, ಅವರೆಲ್ಲರಿಗೂ ಏನು ಯಾವುದೇ ತರ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಸರ್ಟಿಫಿಕೇಶನ್ ಇದೆ ಸರ್ ನನ್ನ ಹತ್ರ. ಆ ಸರ್ಟಿಫಿಕೇಶನ್ ಕೂಡ ಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇದು ಟೋಟಲ್ ಆಗಿ 18 ಪೇಜ್ ಇರುವಂತಹ ರಿಪೋರ್ಟ್. ಇದು 18 ಪೇಜ್ ರಿಪೋರ್ಟು ನೀವು ಬಂದಾದ್ಮೇಲೆ ಆಫೀಸ್ಗೆ ನಮ್ಮ ಲೇಔಟ್ಗೆ ಬರ್ತೀರಾ ಅಥವಾ ಆಫೀಸ್ಗೆ ಬರ್ತೀರಾ, ನಾನು ಆ ರಿಪೋರ್ಟ್ ನಿಮ್ಗೆ ಕೊಡ್ತೀನಿ. ನೀವು ಚೆಕ್ ಮಾಡಿ. ನೀವು ಚೆಕ್ ಮಾಡಾದ್ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ 1% ಇದರಲ್ಲಿ ಏನಾದರೂ ನಿಮಗೆ ಇಲ್ಲಿ ಸೇಫ್ ಇಲ್ಲ, ಈ ಪ್ರಾಪರ್ಟಿಯಲ್ಲಿ ತೊಗೊಂಡ್ರೆ ನನಗೇನೋ ತೊಂದರೆ ಆ ಥರ ಅನ್ಸಿದ್ರೆ ದಯವಿಟ್ಟು ತೊಗೊಂಬಿಡಿ. ಸುಮ್ಮನೆ ಅವ್ರು ಹೇಳೋದು ಇವ್ರು ಹೇಳೋದು ಕೇಳಬೇಡಿ ಸರ್. ಏನಕ್ಕೆ ಅಂದರೆ ಒಬ್ಬರು ಬೆಳೀತಾ ಇದ್ದಾರೆ ಅಂದರೆ ತುಳಿಯೋದೇ ಜಾಸ್ತಿ, ಆಮೇಲೆ ಇಲ್ಲಿರೋಕ್ಕಿಂತ ಇಲ್ದಿರೋ ಡ್ರಾಬ್ಯಾಕ್ ಹೇಳೋದೇ ಜಾಸ್ತಿ ಇರುತ್ತೆ. ನೀವು ಲೈವ್ ಆಗಿ ಬಂದು ಚೆಕ್ ಮಾಡಿದ್ರೆ ನಿಮಗೆ ಅದ್ರಿಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಆ್ಯಂಡ್ ಆ ರಿಪೋರ್ಟ್ ಕೂಡ ನಾನು ಕೊಡ್ತೀನಿ ನಿಮಗೆ, ಅದ್ರಲ್ಲಿ ಯಾವುದೇ ಥರದ್ದು ತೊಂದರೆ ಇಲ್ಲ. ಸೊ ಇದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯಾರೇ ಮನೆ ಕಟ್ಕೊಂಡಿದ್ರೆ ಅಕ್ಕಪಕ್ಕ ಮಾರ್ಕೆಟು, ಸ್ಕೂಲ್, ಕಾಲೇಜ್ ಎಲ್ಲ ಸಿಗುತ್ತಾ ಸರ್? ಸರ್ ಎಲ್ಲ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ ನಮ್ಮ ಪ್ರಾಪರ್ಟಿಗೆ. ನೀವು ನೋಡೋದಾದರೆ ಆ್ಯಕ್ಚುಲಿ ನಿಯರ್ ಬೈ ಸ್ಕೂಲ್ಸು ಅಂತಂದರೆ ಯೂನಿವರ್ಸಲ್ ಗ್ರೀನ್ ಸ್ಕೂಲ್ ಅಂತ ಇದೆ, 10 ಎಕರೆ ಅಂತ ಇರೋಂಥ ಕ್ಯಾಂಪಸ್. ಇದು ತುಂಬ ಪ್ರೀಮಿಯಮ್ಮು, ತುಂಬ ಚೆನ್ನಾಗಿ ವೆಲ್ ಕ್ವಾಲಿಟಿ ಇರೋಂತಹ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್. ಅದು LNR ವರ್ಲ್ಡ್ ಸ್ಕೂಲ್ ಅಂತ ಇದೆ. ಸ್ಕೂಲು, ಕಾಲೇಜು, PU ಮತ್ತು ಡಿಗ್ರಿ ಕಾಲೇಜ್ವರೆಗೂ ಇದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಅದಾದಮೇಲೆ ಡಾನ್ ಬಾಸ್ಕೋ ಇದೆ ಸರ್, ಡಾನ್ ಬಾಸ್ಕೋ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ. ಮ್ಯಾರಿಗೋಲ್ಡ್ ಅಂತ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಈಸ್ಟ್ ವೆಸ್ಟ್ ಇಂಜಿನಿಯರಿಂಗ್ ಕಾಲೇಜು, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಅಂತ ಇದೆ ಮೈಸೂರು ರೋಡು. ನೀವು ನೋಡೋದಾದ್ರೆ ರಾಮವಳ್ಳಿ ನೋಡೋದಾದರೆ ಸೊ ಸರೌಂಡಿಂಗಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂಥ ಸ್ಕೂಲ್ಸ್ ಇದೆ. ಆ್ಯಂಡ್ ಅಗೇನ್ ಒನ್ ಮೋರ್ ಥಿಂಗು GR ಇಂಟರ್ನ್ಯಾಷನಲ್ ಸ್ಕೂಲ್ ಅಂತಲೂ ಇದೆ. ಅರೌಂಡ್ 4ರಿಂದ 5 ಸ್ಕೂಲು ಆ್ಯಂಡ್ 3 ಕಾಲೇಜು ಇದು ನಿಯರ್ ಬೈ ಇರುವಂತಹ ಒಂದು ಪ್ರಾಪರ್ಟಿ. ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಸಿಗ್ಬಿಡುತ್ತೆ ಸರ್? ನಮಗೆ ಮಿನಿಮಮ್ 2 ಕಿಲೋಮೀಟರ್ ಇಂದ ಅಪ್ ಟು 6 to 7 ಕಿಲೋಮೀಟರ್ಸ್ ಹೋದ್ರೆ ಇಷ್ಟು ಸ್ಕೂಲ್ ನಿಮಗೆ ಸಿಗುತ್ತೆ. ಸೂಪರ್. ಇದೊಂದು ಸ್ಕೂಲ್ ಬಂತು. ನೆಕ್ಸ್ಟ್ ನೀವು ನೋಡೋದಾದ್ರೆ ಸರ್ ಹಾಸ್ಪಿಟಲ್ ಅಂತ ಸಂಜೀವಿನಿ ಹಾಸ್ಪಿಟಲ್ ಅಂತ 24/7 ರಾಮವಳ್ಳಿ, ಬರೀ 5 ಕಿಲೋಮೀಟರ್ ಇದೆ. ಅಂಡ್ 5 ಕಿಲೋಮೀಟರ್ ನಿಮಗೆ ಗೊತ್ತು ಇಲ್ಲಿ ಟ್ರಾಫಿಕ್ ಇಲ್ಲದೆ ಇರೋದ್ರಿಂದ ಒಂದು 6 to 7 ಮಿನಿಟ್ಸ್ ನೀವು ರೀಚ್ ಆಗ್ತೀರಾ. ಸೊ ಅದ್ರಲ್ಲಿ ಎಲ್ಲಾ ತರದ್ದು ಕೇಸಸ್ ಅಟೆಂಡ್ ಮಾಡ್ತಾರೆ. ಸಂಜೀವಿನಿ ಹಾಸ್ಪಿಟಲ್ ಅಂತ ರಾಮವಳ್ಳಿ, ಬೇಕಾದ್ರೆ ಅದ್ರದ್ದೊಂದು ನಿಮಗೆ ಫೋಟೋ ಕ್ಲಿಪ್ ಕೂಡ ಹಾಕ್ತೀನಿ. ಸೊ ಅದೊಂದು ನಿಮ್ಗೆ ನಿಯರ್ ಬೈ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು, ಮೆಡಿಕಲ್ ಇದೆಲ್ಲ ಏನಿದೆ ಹಾಸ್ಪಿಟಲ್ಸ್ ಏನಿದೆ ಅದು ಬರೀ ಅಷ್ಟೇ ನಿಮಗೆ ಬರೀ 15ರಿಂದ 20 ನಿಮಿಷಕ್ಕೆ ರೀಚ್ ಆಗುವಂಥದ್ದು. ಅದು ಬಿಟ್ಟು ಆಸ್ ಯೂಶುವಲ್ ನಿಮಗೆ ಮಿಕ್ಕಿರೋದಂತಹ ನಿಯರ್ ಬೈ ಹಾಸ್ಪಿಟಲ್ಸ್ ಎಲ್ಲ ನೀವು ತಾವರೆಕೆರೆ ಆಗಿರ್ಬೋದು ಅಥವಾ ನೀವು ಮಾಗಡಿ ರೋಡಲ್ಲಿ ಆಗಿರ್ಬೋದು, ಎಲ್ಲ ಥರದ್ದು ಒಳ್ಳೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಇದೆ ಸರ್. ಹೌದು. ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಸರ್ ಯಾವ ಥರ ಫೆಸಿಲಿಟೀಸ್ ಇದೆ ಇಲ್ಲಿ? ಸರ್ ಆಕ್ಚುಲಿ ಮೇಜರ್ ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ, ಅದೊಂದು ಮೇಜರ್ ಟ್ರಾನ್ಸ್ಪೋರ್ಟೇಷನ್. ಅದ್ರಲ್ಲಿ ನಿಮಗೆ BMTC ಕನೆಕ್ಟಿವಿಟಿ ಇದೆ. BMTC ಕನೆಕ್ಟಿವಿಟಿ ಬಂದು KR ಮಾರ್ಕೆಟ್ ಇಂದ ನಿಮಗೆ ಟುವರ್ಡ್ಸ್ ನಾಯಂಡಹಳ್ಳಿ ಇರ್ಬೋದು, ನಾವು ಈ ಕಡೆ RR ನಗರ, ಕೆಂಗೇರಿ, ರಾಮವಳ್ಳಿ, ದೊಡ್ಡಾಲದ ಮರ ಮತ್ತು ಬ್ಯಾಲಾಳಿಂದ ನೆಕ್ಸ್ಟು ಅದೇ ಕಂಟಿನ್ಯೂ ಆಗುತ್ತೆ ದೊನ್ನನಹಳ್ಳಿ, ವಂಡರ್ಲಾ, ಈ ಕಡೆ ಹೋಗುವಂಥ ಬಸ್ಸಸ್ಸು 227R, 227W, 227C, 227D ಈ ಥರ ಎಲ್ಲ ಬಸ್ ಇದೆ BMTC ಬಸ್ಸಸ್ಸು. ಬಸ್ ಸ್ಟಾಪ್ ಬರೀ 500 ಮೀಟರ್ಸ್ ಇದೆ ನಮ್ಮ ಲೇಔಟ್ ಇಂದ, ಬರೀ 500 ಮೀಟರ್ ಬಸ್ ಸ್ಟಾಪ್ ಇದೆ. ಅದು ಬಿಟ್ಟು ನಿಮಗೆ ಮೆಟ್ರೋ ಕನೆಕ್ಟಿವಿಟಿ ಬಂದು ಚಲಘಟ್ಟ ಮೆಟ್ರೋ ಸ್ಟೇಷನ್ 20-22 ನಿಮಿಷದಲ್ಲಿ ರೀಚ್ ಆಗ್ತೀರಾ. ಅಂಡ್ ಮೆಟ್ರೋ ಸ್ಟೇಷನ್ ಇಂದ ಆಲ್ರೆಡಿ ಫೀಡರ್ ಬಸ್ ಅಂತ ಬರುತ್ತೆ. ಆ ಮೆಟ್ರೋ ಕನೆಕ್ಟಿವಿಟಿ, ಮೆಟ್ರೋ ಫೀಡರ್ ಬಸ್ MF ಅಂತ ಹಾಕಿರ್ತಾರೆ ಬಸ್ ಮೇಲೆ ಒಂದು ನಂಬರು, ಆ ಬಸ್ ಎಲ್ಲ ಬಂದ್ಬಿಟ್ಟು ಆ್ಯಕ್ಚುಲಿ ಚಲಘಟ್ಟದಿಂದ ಇವಾಗ ಬಿಡ್ತಾ ಇದ್ದಾರೆ. ಸೊ ಅದೇನಾಗುತ್ತೆ ನಿಮಗೆ ಮೇಜರ್ ಆಗಿ ಒಂದು ಪ್ರಾಪರ್ಟಿ ಕನೆಕ್ಟಿವಿಟಿಗೆ ತುಂಬ ಈಸಿ ಆಗುತ್ತೆ, ಆಕ್ಸೆಸ್ ಆಗುತ್ತೆ. ಹೌದು
ಈ ತರ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಮತ್ತೆ ಓಲಾ ಊಬರ್ ಎಲ್ಲ ಬುಕ್ ಓಲಾ ಊಬರ್ ಎಲ್ಲ ಬರುತ್ತೆ ಸರ್. ಸ್ವಿಗ್ಗಿ ಝೊಮ್ಯಾಟೊ ಕೂಡ ಇದೆ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನೀವು ಚೆಕ್ ಮಾಡ್ಬೋದು, ಇಲ್ಲಿ ಬಂದಾಗ ನೀವೇ ಚೆಕ್ ಮಾಡ್ಬೋದು ನಾವು ಹೇಳೋದಕ್ಕಿಂತ. ಸೊ ಕನೆಕ್ಟಿವಿಟಿ ವೈಸ್ ಆಗಿರ್ಬೋದು ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಸರ್. ನೋಡಿ, ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರುವಂತಹ ಪರ್ಸನ್ಗೆ ಒಂದು ಆಸೆ ಇರುತ್ತೆ, ಬೆಂಗಳೂರಲ್ಲಿ ಒಂದು ಮನೆ ಮಾಡ್ಕೊಬೇಕು, ಒಂದು ಸೂರು ಮಾಡ್ಕೊಬೇಕು ಅಂತ. ಸೊ ಇವ್ ನೋಡ್ಬೋದು ಆಲ್ರೆಡಿ ಒಂದು ಡ್ರೀಮ್ ಹೌಸ್ ಅಂತಾನೆ ಹೇಳ್ಬೋದು. ಮನೆ ಕಟ್ತಾ ಇದ್ರೆ ಆಲ್ರೆಡಿ ನೋಡಿ 2 ಮನೆ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಲೀಗಲಿ ನೋಡೋದಾದ್ರೆ ನಿಮಗೆ ಕಂಪ್ಲೀಟ್ ಆಗಿ ಪ್ರಾಪರ್ಟಿ ಲೀಗಲ್ ಡಾಕ್ಯುಮೆಂಟ್ ಎಲ್ಲ ರೆಡಿ ಇದೆ. ಬಾಯಲ್ಲಿ ಹೇಳೋದೊಂದು ಮಾಡೋದೊಂದು ಒಂದು ಇರುತ್ತಲ್ಲ ಸರ್, ಇದೆಯೋ ಇಲ್ವೋ ಅಂತ. ನನ್ನ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟು ರೆಡಿ ಇದೆ. ಇದು ನಮ್ಮ ಪ್ರಾಪರ್ಟಿ 6 ಎಕರೆ 5 ಗುಂಟೆ ಅಂತ ಜಾಗ ಏನು ನಾವು ಹೇಳ್ತೀವಿ ನಮ್ಮ ಪ್ರಾಪರ್ಟಿದು. ಸೊ ಅದು ಬಂದು ಟೋಟಲ್ ಆಗಿ 100% ರಿಲೀಸ್ ಆಗಿರುವಂತಹ ಕಾಪಿ ಇದು. 90 ವಿವಿಧ ಅಳತೆಯ ಕೆಳಕಂಡ ನಿವೇಶನಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದು ಪ್ರೂಫ್ ಇದೆ ಸರ್ ನಮ್ಮ ಹತ್ರ. ಡೇಟ್ ಕೂಡ ನೋಡ್ಬೋದು, 26/8/2025 ರೀಸೆಂಟಾಗಿ ಆಗಿರೋಂಥದ್ದು. ಅದಾದಮೇಲೆ ಸರ್ ಖಾತಾ ಇಲ್ಲ, ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಂತ ಬೆಂಗಳೂರಲ್ಲಿ ಎಲ್ಲ ಕಡೆ ಹೇಳ್ತಾರೆ, ಈ ಖಾತಾ ಇಲ್ಲ ಈ ಖಾತಾ ಇಲ್ಲ ಅಂತ. ನಮ್ಮ ಹತ್ರ ಆಲ್ರೆಡಿ ನೋಡಿ ನಮೂನೆ 9 ಇದು ಸೈಟ್ ನಂಬರ್ 79 ಬಂದು ನಮೂನೆ 9 ಅಂತಂದ್ರೆ ಫಾರ್ಮ್ 9 ಅಂತೀವಿ. ಅಂಡ್ ನಮೂನೆ 11A ಅಂತಂದ್ರೆ ಫಾರ್ಮ್ 11A ಅಂತೀವಿ. ದಿಸ್ ಇಸ್ ಕಾಲ್ಡ್ ಈ ಖಾತಾ ಸರ್. ಖಾತಾ ರೆಡಿ ಇದೆ ನಮ್ಮ ಹತ್ರ. ಅದು ಆಯ್ತು ಸರ್. ನೆಕ್ಸ್ಟ್ ಅಗೇನು ನಾವು ಆಲ್ರೆಡಿ ಈ ಇಯರ್ದು ಟ್ಯಾಕ್ಸ್ ಪೇಡ್ ಕೂಡ ಕಟ್ಬಿಟ್ಟಿದ್ದೀವಿ. ಅದು ನೀವು ನೋಡ್ಬೋದು ಇಲ್ಲಿ, ಇದು ಟ್ಯಾಕ್ಸ್ ಪೇಡ್. ಈ ಇಯರ್ದು ಆಲ್ರೆಡಿ ಟ್ಯಾಕ್ಸ್ ಪೇಡ್ ರೆಡಿ ಇದೆ, ನೀವೇ ನೋಡ್ಬೋದು 79. ಇದು ಸೈಟ್ ನಂಬರ್ದು. ಓಕೆ, ಅಷ್ಟು ಸೈಟು 100% ಸೈಟ್ ಎಲ್ಲ ರೆಡಿ ಇದೆ. ಅಂಡ್ ಇನ್ನೊಂದು ನೀವು ಮೇಜರ್ ಆಗಿ ನೋಡಿ, ರಿಜಿಸ್ಟ್ರೇಷನ್ ಆಗಲ್ಲ ಅಂದಲ್ಲ, ಇವಾಗ ಖಾತಾ ಇದೆ, ಟ್ಯಾಕ್ಸ್ ಪೇಡ್ ಇದೆ, ರಿಲೀಸ್ ಇದೆ, ರಿಜಿಸ್ಟ್ರೇಷನ್ ಆಗಿದೆ, ಸೇಲ್ ಡೀಡ್ ನೋಡಿ, ಸೇಲ್ ಡೀಡ್ ಆಗಿದೆ. ಹೌದು ಹೌದು. ಸೊ ಇದೇ ನಮ್ಮ ಹತ್ರ ಇರುವಂತಹ ಒಂದು ಪ್ರೂಫ್ ಸರ್. ಇದಕ್ಕಿಂತ ನಾನು ಇನ್ನೇನು ಹೇಳ್ಬೋದು ಹೇಳಿ. ಸೊ ಎಲ್ಲಾ ತರದ್ದು ಡಾಕ್ಯುಮೆಂಟ್ ರೆಡಿ ಇದೆ. ಅಂಡ್ ಇದು ನಾನು ಬರೀ ನಿಮಗೆ ಇವತ್ತು ಪ್ರೆಸೆಂಟ್ ಹೇಳ್ತಾ ಇದ್ದೀನಿ. ಬಟ್ ನಮ್ಮ ಹತ್ರ 1939-40ರಿಂದ 2025ವರೆಗೂ ಡಾಕ್ಯುಮೆಂಟ್ ಇದೆ. ನೀವೇ ಯೋಚನೆ ಮಾಡಿ, 85 ವರ್ಷದ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಈ ಪ್ರಾಪರ್ಟಿ ಲಾಸ್ಟ್ ಪರ್ಚೇಸ್ ಆಗಿರೋದು 2007ರಲ್ಲಿ. 2007 ಅಂದ್ರೆ 18 ವರ್ಷ. 18 ವರ್ಷದಿಂದ ಇದು ಸಿಂಗಲ್ ಓನರ್ ಪ್ರಾಪರ್ಟಿ, ಒಂದೇ ಫ್ಯಾಮಿಲಿ ಒಂದೇ ಪರ್ಸನ್ ಹೆಸರಲ್ಲಿ ಇರುವಂತಹ ಪ್ರಾಪರ್ಟಿ ಇದು. ಎಲ್ಲ ಜನರಲ್ ಪ್ರಾಪರ್ಟಿನೇ, ನೋ ಶೆಡ್ಯೂಲ್ ಕ್ಯಾಸ್ಟ್, ನಥಿಂಗ್. SC/ST ಪ್ರಾಪರ್ಟಿ ಎಲ್ಲ. ನಾವು ಯಾವುದೇ ತರದ್ದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇಲ್ಲ ಈ ವಿಡಿಯೋದಲ್ಲಿ. ಬಟ್ ನಾನು ಏನ್ ಹೇಳಕ್ಕಂತಂದ್ರೆ, ಪ್ರಾಪರ್ಟಿ ಜನರಲ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಅದ್ರ ವ್ಯಾಲ್ಯೂ ಏನಿದೆ ಅಂತ ಅಂದ್ಬಿಟ್ಟು ಅದೊಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅಂಡ್ ನಮ್ಮ ಲೀಗಲ್ ಡಾಕ್ಯುಮೆಂಟ್ ನಿಮ್ಗೆ ಕೊಟ್ಟಾದ್ಮೇಲೆ ನೀವು ಲೀಗಲ್ ಟೀಮ್ ಹತ್ರ ವೆರಿಫೈ ಮಾಡಿ, ಅದಾದ್ಮೇಲೆ ನೆಕ್ಸ್ಟ್ ನೀವು ನಿಮ್ಮ ಡಿಸಿಷನ್ ತಗೊಬೋದು. ಅಂಡ್ ಮೋರ್ ಓವರ್ ಅದಕ್ಕಿಂತ ಹೇಳ್ಬೇಕು ಅಂತಂದ್ರೆ, ನಮ್ದು ಬುಕಿಂಗ್ ಪ್ರೊಸೀಜರ್ ಹೆಂಗಿದೆ ಅಂತಂದ್ರೆ, ನೀವು ಬಂದು ನೋಡ್ತೀರಾ ಡಾಕ್ಯುಮೆಂಟು ಕಂಪ್ಲೀಟ್ ಸೆಟ್ ನಿಮ್ ಕೈ ಕೊಡ್ತೀವಿ ಅಲ್ಲೇ. ನೀವು ಚೆಕ್ ಮಾಡಿ ಅಲ್ಲೇ ಓಕೆ ಆಯ್ತು, ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಬಂತು, ನೀವು ಬುಕ್ ಮಾಡ್ಬೋದು. ಇಲ್ಲ ಬೇಡ ಅಂತಂತಂದ್ರೆ ನೀವೇನು ಮಾಡ್ಬೋದು, ನೆಕ್ಸ್ಟ್ 10,000 ಅಂತ ಟೋಕನ್ ಅಡ್ವಾನ್ಸ್ ಅಂತ ಮಿನಿಮಮ್ ಇದೆ ನಮ್ಮ ಹತ್ರ. ಆ ಸೈಟ್ ಬ್ಲಾಕ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ ತಗೊಳ್ಳಿ, ಲೀಗಲ್ ಚೆಕ್ ಮಾಡಿಸಿ, ಲೀಗಲ್ ಓಕೆ ಅದರಿಂದ ಬಂದು ಅಗ್ರಿಮೆಂಟ್ ಮಾಡಿ. ಅಗ್ರಿಮೆಂಟ್ ಆದಮೇಲೆ ಅಗ್ರಿಮೆಂಟು, ಲೋನು, ಅಪ್ ಟು ಸೇಲ್ ಅಗ್ರಿಮೆಂಟು, ಸೇಲ್ ಡೀಡು ಎಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ. ಎಲ್ಲ ಸಪೋರ್ಟ್ ಮಾಡ್ತೀರಲ್ಲ, ಎಲ್ಲ ಕಂಪ್ಲೀಟ್ ಲೋನ್ ಎಲ್ಲ ನಮ್ಮದೇ. ನಿಮ್ಮ ಡೋರ್ ಟು ಡೋರ್ ನಾವು ಸರ್ವಿಸ್ ಕೊಡ್ತೀವಿ ಲೋನ್ಗೆ. ನೀವು ಯಾವುದೇ ಥರದ ಬ್ರಾಂಚು ಬ್ಯಾಂಕಿಗೆ ವಿಸಿಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಸೊ ಎಲ್ಲ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ ಇದನ್ನು ನಾವು ಲೋನ್ ಮಾಡಿಸ್ಕೊಡ್ತಾ ಇದ್ದೀವಿ. IDBI ಬ್ಯಾಂಕ್ ಆಗಿರ್ಬೋದು, LIC ಆಗಿರ್ಬೋದು, ICICI ಆಗಿರ್ಬೋದು, HDFC ಆಗಿರ್ಬೋದು. ಸೊ IDBI ನ್ಯಾಷನಲೈಸ್ ಬ್ಯಾಂಕ್ ಆಗಿರೋದ್ರಿಂದ ನಾವು ಅದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾ ಇದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತುಂಬ ಕಡಿಮೆ ಇದೆ. ಸೊ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್, ಕಾಂಪಿಟೇಟಿವ್ ರೇಟ್ ಆಫ್ ಇಂಟ್ರೆಸ್ಟ್, ಯಾವ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಇರ್ಬೋದು, ನ್ಯಾಷನಲೈಸ್ ಬ್ಯಾಂಕ್ಸ್ ಇರ್ಬೋದು, ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ. ಅದನ್ನು ನೀವು ನಮ್ಮ ಟೀಮ್ ಮಾತಾಡಿದಾಗ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ನೋಡಿ, ಇವಾಗ ಆಕ್ಚುಲಿ ಬರೀ ಸೈಟ್ ಒಂದೇ ಅಲ್ಲ ಹೇಳ್ತಾ ಇರೋದು, ನಾವು ವಿಲ್ಲಾನು ಕಟ್ಕೊಡ್ತೀವಿ. ಅದಕ್ಕಾಗಿ ಇಲ್ಲಿ ನಿಮಗೆ ಪ್ರೂಫ್ ನೋಡ್ತಾ ಇರ್ಬೋದು. ನಮ್ಮ ಕಸ್ಟಮರ್ ಕೇಳಿದ್ರು ನನಗೊಂದು 3 ಬೆಡ್ರೂಮ್ ಮನೆ ಕಟ್ಕೊಡಿ ಅಂತ ಅಂದ್ಬಿಟ್ಟು. ನಮ್ಮ ಹತ್ರ ಒಂದು ಡಿಫ್ರೆಂಟ್ ಪ್ಯಾಕೇಜಸ್ಸು ಆ್ಯಂಡ್ ಡಿಫ್ರೆಂಟ್ ಕಸ್ಟಮೈಸ್ ಪ್ಲಾನ್ಸ್ ಇದೆ. ಅದ್ರ ಪ್ರಕಾರ ನಾವು ಮಾಡ್ಕೊಡ್ತೀವಿ. ನಾವು ಹೇಳ್ದಂಗೆ, ನಾವು ಕೊಟ್ಟಂಗೆ ನೀವು ಮನೆ ತೊಗೊಬೇಕಂತಲ್ಲ, ನಿಮ್ಮ ರಿಕ್ವೈರ್ಮೆಂಟ್ ಏನೇ ಅದ್ರ ಪ್ರಕಾರ ಮಾಡ್ಕೊಡ್ತೀವಿ. ನಮ್ಮದು ಪ್ಯಾಕೇಜ್ ಸ್ಟಾರ್ಟ್ ಆಗೋದು ಸರ್ 2 BHK ವಿಲ್ಲಾ ಕಟ್ಕೊಡ್ತೀವಿ. ಸೈಟು ಸರ್ 30-50 ಸೈಟು, 1500 ಮೆಜರ್ಮೆಂಟಲ್ಲಿರುವಂತಹ ಸೈಟು ಪ್ಲಸ್ ಡಬಲ್ ಬೆಡ್ರೂಮ್ ಮನೆನ ಬರೀ 65 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಆ್ಯಂಡ್ ಅಗೇನ್ ನೋಡೋದಾದ್ರೆ ನೆಕ್ಸ್ಟು 3 BHK 3 ಬೆಡ್ರೂಮು ಡೂಪ್ಲೆಕ್ಸ್ ವಿಲ್ಲಾ ಥರ ಬರುತ್ತೆ ನಿಮಗೆ. ಟೋಟಲ್ ಆಗಿ ನಿಮಗೆ 75 ಲಕ್ಷಕ್ಕೆ ಮಾಡ್ಕೊಡ್ತೀವಿ. ಅದು ಇದೆಲ್ಲ ಕಸ್ಟಮೈಸ್ ಆಕ್ಚುಲಿ ಆಪ್ಷನ್ ಹೇಳ್ಬೇಕಂದ್ರೆ. ಆ್ಯಂಡ್ ಅದು ಬಿಟ್ಟು 4 BHK ಬರುತ್ತೆ, 4 ಬೆಡ್ರೂಮ್ ಮನೆ. ಇದು ಅಷ್ಟೇ 1500 ಸ್ಕ್ವೇರ್ ಫೀಟಲ್ಲಿ ಸೈಟ್ ಮೆಜರ್ಮೆಂಟಲ್ಲಿ 4 ಬೆಡ್ರೂಮ್ ಕಟ್ಕೊಡ್ತೀವಿ. ಇದು ನಿಮಗೆ 85 ಲಕ್ಷ ಆಗುತ್ತೆ. ಇದನ್ನು ನೀವು ಬಂದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಆಲ್ರೆಡಿ ಅದಕ್ಕೆ ಪ್ರೂಫ್ ಆಗಿ ನೀವು ಇಲ್ಲೇ ನೋಡ್ತಾ ಇರ್ಬೋದು. ಇದು ಆಕ್ಚುಲಿ 3 BHK ಕಸ್ಟಮೈಸ್ ವಿಲ್ಲಾ ವಿತ್ ಕಾಸ್ಟ್ ಆಫ್ 75 lakh rupees. ನೋಡಿ, ಆಕ್ಚುಲಿ ನೀವು ನೋಡೋದಾದ್ರೆ BMRD ಅಪ್ರೂವಲ್ ಅಡ್ವಾಂಟೇಜ್ ಅನ್ನೋದೇ ಇದಕ್ಕೆ. ಯಾಕಂದರೆ ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ, ಟ್ಯಾಕ್ಸ್ ಪೇಡು ಮತ್ತು ಎಲ್ಲ ನಿಮ್ಗೆ ಅದೊಂದು ಅಡ್ವಾಂಟೇಜ್ ಇರೋದ್ರಿಂದ. ಅದರಲ್ಲೂ ನಿಮ್ಗೆ ಇನ್ನೂ ಬೇರೆ ಅಡ್ವಾಂಟೇಜ್ ಹೇಳೋಕೆ ಹೋದರೆ ಪಾರ್ಕ್ ಬರುತ್ತೆ. ಆ್ಯಕ್ಚುಲಿ ಪಾರ್ಕ್ಸ್ ಅಂತ ಬಿಡಲೇಬೇಕು ಸರ್. ರೂಲ್ಸ್ ಪ್ರಕಾರ ನಾವು 4 ಪಾರ್ಕ್ ಬಿಟ್ಟಿದ್ದೀವಿ. ಪಾರ್ಕ್ 1 ಅಂತ ಅಲ್ಲೊಂದು ಮಾಡಿದ್ದೀವಿ, ಪಾರ್ಕ್ 2 ಅಂತ ಇಲ್ಲೊಂದಿದೆ, ಆ ಕಡೆ ಇನ್ನೊಂದು ಬರುತ್ತೆ ಪಾರ್ಕ್ 3, ಪಾರ್ಕ್ 4 ಅಂತ ಆ ಕಡೆ ಎಂಟ್ರೆನ್ಸಲ್ಲಿ ಬರುತ್ತೆ. ಟೋಟಲ್ ಆಗಿ 4 ಪಾರ್ಕ್ ಇದೆ. ಆ್ಯಂಡ್ CA ಜಾಗ ಅಂತಾರೆ, ನಾಗರಿಕ ಸೌಲಭ್ಯ
ಕಾಮನ್ ಅಮ್ಯುನಿಟೀಸ್ ಅಂತ ಬರುತ್ತೆ, ಅದನ್ನು ಕೂಡ ನಾವು ಬಿಟ್ಟಿದ್ದೀವಿ. ರೋಡ್ಸ್ ಅಷ್ಟೇ ಸರ್, 50 ಅಡಿ ರೋಡ್ ಇದೆ ನಮ್ಮ ಲೇಔಟಲ್ಲಿ, 30 ಅಡಿ ಮಿಕ್ಕಿರೋದೆಲ್ಲ 30 ಅಡಿ ರೋಡ್ ಇದೆ. 50 ಅಡಿ ರೋಡ್ಗೂ ನಿಮ್ಗೆ ಏನಿಲ್ಲ ಅಂತನೂ ಒಂದು 15 ಸೈಟ್ ಸಿಗುತ್ತೆ 50 ಅಡಿ ರೋಡ್ಗೆ. ಎಲ್ರಿಗೂ ಆಸೆ ಕಾರ್ ಪಾರ್ಕಿಂಗು, ಸ್ವಲ್ಪ ಫಂಕ್ಷನ್ ಆದಾಗ ಗೆಸ್ಟ್ ಎಲ್ಲ ಬರ್ತಾರೆ, ರೋಡ್ ಎಲ್ಲ ಚಿಕ್ಕದಾಗಿದ್ದಾಗ ಹೆಂಗೆ ಅಂತ ಅಂದ್ಬಿಟ್ಟು ಅಂಥವರೆಲ್ಲ ಬಂದು 50 ಅಡಿ ರೋಡಲ್ಲಿ ತೊಗೊಬೋದು. ಇದೊಂದು ಅಡ್ವಾಂಟೇಜ್ ಇದೆ ಆ್ಯಕ್ಚುಲಿ ಹೇಳಬೇಕಂತಂದ್ರೆ. ಎಸ್, ಮತ್ತೆ ಸರ್ ಯಾರೇ ಇನ್ವೆಸ್ಟ್ ಇಲ್ಲಿ ಮಾಡಿದ್ರೆ ಎಷ್ಟು ಟೈಮಲ್ಲಿ ಅಪ್ರಿಸಿಯೇಷನ್ ಸಿಗ್ಬೋದು ಸರ್? ಸರ್ ವಿತಿನ್ 2 to 3 years ಡೌನ್ ದ ಲೈನ್ ಡೆಫಿನೆಟ್ಲಿ ಅವ್ರು ಏನು ಇವತ್ತು ಇನ್ವೆಸ್ಟ್ ಮಾಡ್ತಾರೆ ಅದಕ್ಕೆ 1:2, 1:3 ವರೆಗೂ ಹೋಗುತ್ತೆ. ಅದಕ್ಕೆ ಅಡ್ವಾಂಟೇಜ್ ಮೇಜರ್ ಆಗಿ ಏನಂತಂದರೆ ಬಿಡ್ದಿ ಸ್ಮಾರ್ಟ್ ಸಿಟಿ ಅಡ್ವಾಂಟೇಜು 9,000 ಎಕರೆಯಲ್ಲಿ ಬರ್ತಾರಂಥ ಒಂದು ಏನಂತೀವಿ ಅದನ್ನು ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತೀವಿ, GBIT ಅಂತ. ಸೊ ಅದರಲ್ಲಿ ಬಂದು 5 ಲಕ್ಷ ಉದ್ಯೋಗಾವಕಾಶ ಆಗ್ತದೆ. 5 ಲಕ್ಷ ಜನ ಕೆಲಸಕ್ಕೆ ಅಲ್ಲಿ ಉದ್ಯೋಗಾವಕಾಶ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ. ಅದು ಮಾಡೋ ಅಡ್ವಾಂಟೇಜ್ ಏನಂದರೆ ಅಲ್ಲಿರೋ ಅಕ್ಕಪಕ್ಕದಲ್ಲಿರುವಂಥವ್ರಿಗೆ ಎಲ್ಲರಿಗೂ ಏನಾಗುತ್ತೆ, ಒಂದು ಮನೆ ಮಾಡಬೇಕು ಅಥವಾ ಒಂದು ಬಾಡಿಗೆ ಮನೆ ಇರ್ಬೋದು, ಒಂದು ಲೀಸ್ ಆಗಿರ್ಬೋದು, ಈ ಥರದ್ದೆಲ್ಲ ಒಂದು ಮಾಡೋಕ್ಕೆ ಬಂದಾಗ ನಿಮಗೆ ಅವಾಗಲೂ ನಿಮಗೆ ಜಾಗ ಸಿಗುತ್ತೆ, ಸೈಟ್ ಸಿಗುತ್ತೆ. ಬಟ್ ಆದರೆ ನಿಮಗೆ ಅಂದರೆ ಸೇಮ್ ರೇಟ್ ಇರಲ್ಲ, ಪ್ರೈಸ್ ಪರ್ ಸ್ಕ್ವೇರ್ ಫೀಟು ಸೇಮ್ ಇರಲ್ಲ. ನಾನು ಹೇಳೋದೇನೆಂದರೆ ಇನ್ನೊಂದು 2-3 ವರ್ಷ ಆದಮೇಲೆ ಅಯ್ಯೋ ನನಗೆ ಇದು ಒಂದು ಆಪರ್ಚುನಿಟಿ ಬಂದಿತ್ತು, ಈ ಥರ ಒಳ್ಳೆ ರೇಟಲ್ಲಿ ಸಿಕ್ಕಿತ್ತು, ನಾನು ತೊಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದ್ಬಿಟ್ಟು 3 ವರ್ಷ 4 ವರ್ಷ ಆದಮೇಲೆ ರಿಗ್ರೆಟ್ ಹಾಕಿಂತ ನೀವು ಇವತ್ತೇ ಡಿಸೈಡ್ ಆಗಿ ಬಂದು ಇಲ್ಲಿ ನೀವು ತೊಗೊಳ್ಳಿ. ಆಮೇಲೆ ನೀವು ಹೇಳ್ತೀರ 2-3 ವರ್ಷ ಆದಮೇಲೆ ಹೌದು ಡೆಫಿನೆಟ್ಲಿ ಅಪ್ರಿಷಿಯೇಷನ್ ಆಯಿತು ಪ್ರೈಸು, ಬಿಕಾಸ್ ಆಫ್ ಈ ಥರ ಒಂದು ಡೆವಲಪ್ಮೆಂಟ್ ಬರ್ತಾ ಇರೋದ್ರಿಂದ. ಸರ್ ಇಲ್ಲಿ ಟ್ರಾಫಿಕ್ ಇಲ್ಲ, ಮೇನ್ ಇಂಪಾರ್ಟೆಂಟ್ ಹೇಳಬೇಕು ಅಂದರೆ ನಮ್ಮ ಜಾಗ ನೋಡಿ ಸರ್, ಇಟ್ಸ್ ಅ ಪೊಲ್ಯೂಷನ್ ಫ್ರೀ ಪ್ಲೇಸ್, ಪೊಲ್ಯೂಷನ್ ಅನ್ನೋದಿಲ್ಲ, ಸುತ್ತ ನೇಚರ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇವಾಗ ಮನೆಗಳು ಚೆನ್ನಾಗಾಗ್ತದೆ. ಸೊ ಇದಕ್ಕಿಂತ ಇನ್ನಂತ ಯಾವ ಜಾಗ ಬೇಕು ಹೇಳಿ ನೀವೇ? ಲೇಔಟ್ ಎಲ್ಲ ನಾವು ನೋಡಿದ್ವಿ, ಮೇನ್ ಆಗಿ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ನಮ್ಮ ಲೇಔಟಲ್ಲಿ ಬಂದುಬಿಟ್ಟು ಈ ಒಂದು ಗೇಟೆಡ್ ಕಮ್ಯುನಿಟಿ ಪ್ರೀಮಿಯಂ ಲೇಔಟ್ನ ತುಂಬ ರೀಸನಬಲ್ ಪ್ರೈಸಾಗಿ ಕೊಡ್ತಾ ಇದ್ದೀವಿ. ಅದು ನಾನು ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನಾವು ಕೋಟ್ ಮಾಡ್ತಾ ಇರೋದು 2,999 ರೂಪಾಯಿ. 2,999ರಲ್ಲೂ ನಾವು ಕೆಲವೊಂದು ಡಿಸ್ಕೌಂಟ್ ಕೊಡ್ತೀವಿ. ಟೆಕ್ನೋ ಅಮಿತ್ ಅಂತ ನಿಮ್ಮ ಚಾನಲ್ ಹೆಸರು ಹೇಳ್ಕೊಂಡು ಯಾರಾದರೂ ಬಂದಿದ್ದಾರೆ ಅಂತಂದರೆ 200 ರೂಪಾಯಿ ಸ್ಪಾಟಲ್ಲಿ ಡಿಸ್ಕೌಂಟ್ ಕೊಡ್ತೀನಿ. 200 ರೂಪೀಸ್ ಸ್ಪಾಟ್ ಡಿಸ್ಕೌಂಟ್ ಕೊಡ್ತೀನಿ. ಅದು ಬಿಟ್ಟು ಸರ್ ಬರೀ ಒಂದು 10 ಕಸ್ಟಮರ್ಸ್ಗೆ ಲಿಮಿಟೆಡ್ ಟೈಮ್ ಆಫರ್ ಅಂತ ಹೇಳ್ಬೋದು ನೀನು, ಬರೀ 10 ಫಸ್ಟ್ ಕಸ್ಟಮರ್ಸ್ಗೆ 10 ಗ್ರಾಮ್ ಗೋಲ್ಡ್ ಕೊಡ್ತೀನಿ ಸ್ಪಾಟ್ ಬುಕ್ಕಿಂಗ್ ಮಾಡಿದ್ರೆ ಮಾತ್ರ. 10 ಗ್ರಾಮ್ ಗೋಲ್ಡ್ ಫ್ರೀ, 10 ಗ್ರಾಮ್ ಗೋಲ್ಡ್ ಕೊಡ್ತೀನಿ, ಪ್ಲಸ್ ಅಗೇನ್ 200 ರೂಪಾಯಿ ಪರ್ ಡಿಸ್ಕೌಂಟು ಕೊಡ್ತಾ ಇದ್ದೀನಿ. ನಾವು ಕೊಡ್ತಾ ಇರೋಂಥ ಪ್ರೈಸ್ ಸುತ್ತಮುತ್ತಲು ನೀವು ಯಾರಾದರೂ ಎಲ್ಲಾದರೂ ವಿಚಾರಿಸ್ಕೊಂಬನ್ನಿ, ನಮಗಿಂತ ಕಡಿಮೆ ಕೊಡ್ತಾರೆ, ನಮಗಿಂತ ಕಡಿಮೆ ಡೆವಲಪ್ಮೆಂಟಲ್ಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ನಮಗಿಂತ ಕಡಿಮೆ ಕೊಡ್ತಾರೆ ಅಂದರೆ ನಾನು ಆ ಪ್ರೈಸ್ ಕೊಡೋಕೆ ನಾನು ರೆಡಿ ಇದ್ದೀನಿ. ಇದು ನಂದು ಓಪನ್ ಚಾಲೆಂಜು. ನೀವು ವಿಚಾರಿಸ್ಕೊಂಡೇ ಬನ್ನಿ, ಸುಮ್ಮನೆ ಬಂದು ಬ್ಲೈಂಡ್ ಆಗಿ ಇದು ಮಾಡೋವಂಥದ್ದಲ್ಲ, ವಿಚಾರಿಸ್ಕೊಂಡು ಬನ್ನಿ. ನಾವು ಕೊಡ್ತಾರೆ ಅಮ್ಯುನಿಟೀಸು, ಕ್ವಾಲಿಟಿ ಅಂತ ವರ್ಕ್ ಇರ್ಬೋದು, ಆ್ಯಂಡ್ ಅಗೇನ್ ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲ ನೀವು ನೋಡಿ. ಆ್ಯಂಡ್ ಡಾಕ್ಯುಮೆಂಟೇಷನ್ ಮೇಜರ್ ಇಂಪಾರ್ಟೆಂಟ್ ಡಾಕ್ಯುಮೆಂಟೇಷನ್ ಸರ್. ನೀವು 10,000 ಕೊಟ್ಟರು ದುಡ್ಡೇ, 10 ಲಕ್ಷ ಕೊಟ್ಟರು ದುಡ್ಡೇ. ಡಾಕ್ಯುಮೆಂಟೇಷನ್ ಪಕ್ಕಾ ಇದೆ ನಮ್ಮದು. ನೀವು ಚೆಕ್ ಮಾಡ್ಕೊಂಬನ್ನಿ, ಆ ಚೆಕ್ ಮಾಡಿಕೊಂಡು ನಮ್ಗೆ ರೇಟ್ ಹೇಳಿ, ಈ ರೇಟ್ ಕೊಡ್ತಾ ಇದ್ದಾರೆ ನಮ್ಮ ಪಕ್ಕದಲ್ಲಿ ಅಂತ, ನಾನು ಆ ರೇಟಿಗೆ ನಾನು ಮ್ಯಾಚ್ ಮಾಡ್ತೀನಿ. ಅದು ನನ್ನ ಜವಾಬ್ದಾರಿ. ಸೂಪರ್ ಸರ್. ಈಗ ಲೇಔಟ್ ನೋಡ್ಬೇಕಂದ್ರೆ ಯಾವ ಥರ ವಿಸಿಟ್ ಮಾಡ್ಬೋದು ಸರ್? ಸರ್ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಕಾಲ್ ಮಾಡಿ, ನನ್ನ ಟೀಮ್ ಜೊತೆ ಮಾತಾಡಿ. ಸರ್ ನಮ್ಮ ಟೀಮ್ ಆಫೀಸಿಂದ ನೀವು ಟೀಮ್ ಮಾತಾಡಾದ್ಮೇಲೆ ಅವ್ರು ನಿಮಗೆ ಕ್ಯಾಬ್ ಅರೇಂಜ್ ಮಾಡ್ತಾರೆ. ಕ್ಯಾಬ್ ಅರೇಂಜ್ ಮಾಡಾದ್ಮೇಲೆ ನೀವು ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನೋಡಿ, ನೀವು ಜಾಗ ನೋಡಾದ್ಮೇಲೆ ನಿಮಗೆ ಇಷ್ಟ ಆಯಿತು ಅಂತಂತಂದರೆ ನಾವು ನೆಕ್ಸ್ಟ್ ಪ್ರೊಸೀಡ್ ಮಾಡೋಣ. ಆ್ಯಂಡ್ ಮೋರ್ ಓವರ್ ಹೇಳಬೇಕು ಅಂತಂತಂದರೆ ನಮ್ಮದು ಡೋರ್ ಟು ಡೋರ್ ಸರ್ವಿಸ್ ಇದೆ, ಕ್ಯಾಬ್ದು ಫೆಸಿಲಿಟಿ ಇದೆಲ್ಲ ಏನಿದೆ ಅದು ಡೋರ್ ಟು ಡೋರ್ ಇದೆ. ಅದು ಆಲ್ರೆಡಿ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಎಷ್ಟು ಜನ ಕಸ್ಟಮರ್ಸ್ ಆಲ್ರೆಡಿ ಬಂದು ಇವತ್ತು ಅವ್ರ ರಶಲ್ಲಿ ಅಂದರೆ ನೋಡಿ ಅದೊಂದು ತೊಗೊಬೇಕು ಅನ್ನೋ ಒಂದು ಇಂಟ್ರೆಸ್ಟಲ್ಲಿ, ಕಾರ್ ಇರ್ಬೋದು, ಬೈಕ್ಸ್ ಇರ್ಬೋದು. ಸೊ ಇದೆಲ್ಲ ಏನು ಅಂತಂತಂದರೆ ಅವ್ರಿಗೆ ಇಷ್ಟ ಆಗಿ ಜನ ಬರ್ತಾ ಇದ್ದಾರೆ ಸರ್ ಆ್ಯಕ್ಚುಲಿ ಹೇಳ್ಬೇಕಂತ. ಹೌದು, ಯಾಕಂದರೆ ಈ ಥರ ಡೆವಲಪ್ಮೆಂಟ್ ಈಗ ಅಕ್ಕಪಕ್ಕ ಅಂದ್ರೂ ಎಲ್ಲೂ ಸಿಗ್ತಾ ಇಲ್ಲ ಸರ್. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ ಅಷ್ಟೇ, ನಾನು ಕೊಡ್ತೀನಿ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಆಶ್ವಾಸನೆ ಕೊಡ್ತಾರೆ. ಬಟ್ ಯಾರು ಆ ಥರ ಕೊಡ್ತಾ ಇಲ್ಲ. ಬಟ್ ನಾವು ಕೊಟ್ಟು ಮಾತಾಡ್ತೀವಿ ಸರ್, ಇದು ನಮ್ಮ ಇದು ಸರ್. ಓಕೆ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು.